ನಮಸ್ತೆ ವೀಕ್ಷಕರೇ, ಅಮ್ಮನ ಅಡುಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಬಣ್ಣ ಬಣ್ಣದ ದೋಸೆ, ಪಿಂಕ್ ಕಲರ್ ದೋಸೆ ಹೇಗೆ ಮಾಡೋದು ಅಂತ ನೋಡೋಣವಾ. ಇದು ಎಷ್ಟು ಗರಿ ಗರಿಯಾಗಿ ಸಾಫ್ಟಾಗಿಯೂ ಇದೆ ಮತ್ತು ಗರಿ ಗರಿಯಾಗೂ ಇದೆ, ಅಷ್ಟೇ ರುಚಿಯಾಗೂ ಇದೆ. ಈ ದೋಸೆನ ನಾವಿವಾಗ ಹೇಗೆ ಮಾಡಿದ್ವಿ ಅಂತ ನೋಡೋಣ ಬನ್ನಿ. ನಾನು ಈ ದೋಸೆ ಮಾಡೋದಕ್ಕೆ, ಈ ಬ್ಯಾಟ್ರ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡಿದ್ದೀನಿ ಅಂತ, ಒಂದು ದೊಡ್ಡ ಬೀಟ್ರೂಟ್ ತೊಗೊಂಡಿದ್ದೀನಿ. ಆ ಬೀಟ್ರೂಟನ್ನು ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ತುರಿದ್ಕೊಂಡಿದ್ದೀನಿ. ಈ ತುರಿದಿರೋದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೀರು ಹಾಕ್ಬಿಟ್ಟು ಪೇಸ್ಟ್ ಥರ ಚೆನ್ನಾಗಿ ರುಬ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಈ ರುಬ್ಬಿರೋ ಪೇಸ್ಟಿಗೆ ನಾವು ಆಲ್ರೆಡಿ ನಮ್ಮ ಮನೆಯಲ್ಲಿ ಮಾಡಿಟ್ಟಿರೋವಂಥ ದೋಸೆ ಬ್ಯಾಟ್ರು ಯೂಸ್ ಮಾಡ್ಕೊಳ್ಳೋದು. ನಾನು ಅರ್ಜೆಂಟ್ಗೋಸ್ಕರ ಈ ದೋಸೆ ಮಾಡ್ತಾಯಿದ್ದೀನಿ. ದೋಸೆ ಬ್ಯಾಟ್ರಿಗೆ ಈ ಬೀಟ್ರೂಟ್ ರುಬ್ಬಿದ್ದೀವಲ್ವ, ಇದನ್ನು ಹಾಕಿ ಕಲಿಸ್ಕೊಳ್ಳೋಣ. ನೋಡಿ, ಪಿಂಕಿ ದೋಸೆ ಬ್ಯಾಟ್ರ್ ಸೂಪರ್ಲಿ ರೆಡಿ. ನಾನು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೀನಿ, ಯಾಕೆಂದರೆ ಸ್ವಲ್ಪ ಉಳ್ದಿದ್ದ ದೋಸೆ ಹಿಟ್ಟಲ್ಲಿ ನಾನು ಮಾಡ್ತಾಯಿದ್ದೀನಲ್ವ, ಹಾಗಾಗಿ ಇದಕ್ಕೆ ನಾನು ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ನಷ್ಟು ರಾಗಿ ಹಿಟ್ಟು ಸಹ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬರೀ ಅಕ್ಕಿ ಹಿಟ್ಟೆ ದೋಸೆ ಯಾಕೆ ಅಲ್ವಾ, ರಾಗಿ ಹಿಟ್ಟು ಹಾಕಿದ್ರೂ ಇದರಲ್ಲಿ ಏನು ಡಿಫ್ರೆನ್ಸ್ ಬರೋದಿಲ್ಲ. ಅಷ್ಟೇ ರುಚಿಕರವಾಗಿ, ಅಷ್ಟೇ ಗರಿ ಗರಿಯಾಗಿ ಬರುತ್ತೆ. ನಾವು ಈ ರೀತಿ ಎಷ್ಟು ತೆಳ್ಳಗೆ ಬೇಕಾದರೂ ಅಷ್ಟು ತೆಳ್ಳಗೆ ಪೇಪರ್ ದೋಸೆ ಆದರೂ ಮಾಡ್ಕೋಬೋದು. ದೋಸೆ ಬ್ಯಾಟ್ರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ನಾವು ಮಾಡಿರೋ ಈ ಬೀಟ್ರೂಟ್ ದೋಸೆ, ಪಿಂಕಿ ದೋಸೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಖಂಡಿತ ಮರಿಬೇಡಿ. ನಿಮ್ಮ ಲೈಕ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಲೈಕ್ ಮಾಡೋದ್ರಿಂದ ಬೇರೆಯವರು ಅದನ್ನು ನೋಡಿ ಇಷ್ಟಪಟ್ಟು ಮತ್ತೆ ನೋಡ್ತಾರೆ. ಹಾಗಾಗಿ ಮತ್ತೆ ಇನ್ನೊಂದಷ್ಟು ವಿಡಿಯೋಗಳನ್ನು ನಾನು ನಿಮ್ಮ ಮುಂದೆ ತರೋದಕ್ಕೆ ಅನುಕೂಲ ಆಗುತ್ತೆ. ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ ಅಲ್ವಾ, ರುಚಿಯಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.